ಚಿಕ್ಕಮಗಳೂರು ಕ್ಷೇತ್ರ ಅನ್ನುವಂಥದ್ದು ಮಲೆನಾಡಿನ ವ್ಯಾಪ್ತಿ. ಇಲ್ಲಿರುವಂಥದ್ದು ಹೆಚ್ಚಿಗೆ ಕಾಡು ಪ್ರದೇಶಗಳು. ಅದರಲ್ಲಿ ಪಶ್ಚಿಮ ಘಟ್ಟ ಎನ್ನುವಂಥದ್ದು 400 ಕಿಲೋಮೀಟರ್ ಕರ್ನಾಟಕದಲ್ಲಿ. ಅದರಲ್ಲಿ ಹೆಚ್ಚಿನ ಪ್ರದೇಶ ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ ಬಾರ್ಡರ್. ಇಲ್ಲಿ ಕಳೆದ 2 ವರ್ಷಗಳಲ್ಲಿ 2024 ನವೆಂಬರಿಂದ ಇದುವರೆಗೆ 11 ಜನನ ಆನೆ ತುಳಿದಿಂದ ಸಾಯಿಸಿಬಿಟ್ಟಿದೆ. 3 ಜನನ ಕಾಡ್ಕೋಣ ತುಳಿಸಿ ಸಾಯಿಸಿದೆ. ಆ 3 ಒಟ್ಟು 14 ಪ್ರಕರಣಗಳನ್ನು ಸರ್ಕಾರ ಎಲ್ಲ ದಿವ್ಯ ನಿರ್ಲಕ್ಷ್ಯ ತೋರಿದೆ. ಇತ್ತೀಚೆಗೆ ಕಳೆದ ನಿನ್ನೆ ಬೋರಮ್ಮ ಅನ್ನುವಂಥ ಒಂದು ಕಾರ್ಮಿಕ ಮಹಿಳೆಯನ್ನು ಆನೆ ತುಳಿದು ಬೆಳಗ್ಗೆನೇ ಸಾಯಿಸುತ್ತೆ. 3 ದಿನದ ಹಿಂದೆ ಹನುಮಂತಪ್ಪ ಅನ್ನೋ ಹೆಸರನ್ನ ಒಬ್ಬ ಕಾರ್ಮಿಕನ ಸಾಯಿಸುತ್ತೆ. ಅದಕ್ಕಿಂತ ಮೊದಲು ಗಣಪತಿ ನಾನು ಸಾಯಿಸುತ್ತೆ. ಟೋಟಲ್ ಇಲ್ಲಿ 11 ಜನ ಸಾವಿಗೀಡಾದರೂ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ. ಸರ್ಕಾರ ಯಾವುದೇ ಒಂದು ಶಾಶ್ವತ ಪರಿಹಾರ ತೆಗೆದುಕೊಳ್ಳದೇ ಇರೋದ್ರಿಂದ ಇವತ್ತು ನಾವು ಈ ಪರಿಸ್ಥಿತಿ ಬಂದಿದ್ದೀವಿ. ನಿಮ್ಮ ಮುಂದೆ ಇವತ್ತು ನಿಂತಿದ್ದೀವಿ. ಇದೇ ಗಲ್ಲಿನಲ್ಲಿ ಲಾಠಿ ಚಾರ್ಜ್ ಆಯಿತು. ಯಾಕೆ ಲಾಠಿ ಚಾರ್ಜ್ ಆಯಿತು ಅಂತ ಕೇಳ್ತೀನಿ. ಲಾಠಿ ಚಾರ್ಜ್ ಆಗುವಂಥ ಅವಶ್ಯಕತೆ ಇತ್ತು ಅಂತ ಕೇಳ್ತೀನಿ. ಇವತ್ತು ಬಂದ್ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮನ್ನೆಲ್ಲ ಬಂಧನ ಮಾಡಿದ್ರಿ. ನೀವು ಕೊಟ್ಟಿರೋದು ಮಲೆನಾಡು ರೈತ ಹಿತರಕ್ಷಣಾ ವೇದಿಕೆ ಕರೆ ಕೊಟ್ಟಿದೆ. ಯಾಕಂದ್ರೆ ಇದು ರೈತರು ಎಲ್ಲರೂ ಬಂದ್ ಮಾಡಬೇಕಾಗತ್ತೆ. ಕಾರಣ ಏನಂದ್ರೆ ಇಲ್ಲಿ ರೈತರ ಜೀವನಾಡಿ ಇದು. ರೈತರು ಇಲ್ಲದೆ ಇದ್ರೆ ಈ ಭಾಗದಲ್ಲಿ ಏನೂ ಇಲ್ಲವೇ ಇಲ್ಲ. ಬೇರೆ ಎಲ್ಲೇನು ಇಂಡಸ್ಟ್ರಿ ಇಲ್ಲ, ಗಾರ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ರೈತರೇ ಇಲ್ಲಿನ ಜೀವಾಳ. ಅಂಥದ್ರಲ್ಲಿ ರೈತರನ್ನ ನೀವು ಇಷ್ಟು ಸಾವಿಗೀಡಾದರೂ ಅವ್ರಿಗೆ ಏನೂ ಪರಿಹಾರ ಇಲ್ಲ ಅಂದರೆ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಪರಿಹಾರದ ಬೇಡಿಕೆ ಹೇಗಿದೆ ಅಂದರೆ ಮೊದಲನೇದು ನಾವೇನು ಹೇಳ್ತೀವಿ, ಶಾಶ್ವತ ಪರಿಹಾರ ಬೇಕು. ಏನು ನೀವು ರೈಲ್ವೆ ಬ್ಯಾರಿಕೇಡ್ ಅಂತ ಹೇಳಿದ್ದೀರೋ ಆ ರೈಲ್ವೆ ಬ್ಯಾರಿಕೇಡ್ ಮುಖಾಂತರ ಶಾಶ್ವತ ಪರಿಹಾರ ಬೇಕಂತ ಕೇಳ್ತೇವೆ. ಎರಡನೇದು ನಾವು ಈಗಾಗಲೇ ಕೇಳಿದ್ದೀವಿ 50 ಲಕ್ಷ ಪರಿಹಾರ. ಇವಾಗ 11 ಜನ ಸತ್ತಿದ್ದಾರೆ, ಎಲ್ರಿಗೂ 50 ಲಕ್ಷ ಕೊಡಿ ನೀವು. ಅವರ ಇವತ್ತು ಜೀವನ, ಅವ್ರ ಇಡೀ ಕುಟುಂಬ ಬೀದಿಲಿದ್ದಾರೆ. ಅವ್ರಿಗೆ ಯಾರು ಕೇಳೋರೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಇವತ್ತು. ಅದು ಆಗಬಾರ್ದು ಅನ್ನೋದು. ಮೂರನೇ ನಾವು ಈಗಾಗಲೇ ಹೇಳ್ತಾ ಇದ್ದೇವೆ, ನೀವು ಸ್ಥಳದಲ್ಲಿ ಯಾರು ಸಾವಿಗೀಡಾಗ್ತಾರೆ ಅವರ ಕುಟುಂಬಕ್ಕೆ ಒಂದು ಕೆಲಸ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ಕೊಡ್ತೀವಿ 11ಕ್ಕೂ ಯಾರಿಗೆ ಕೊಟ್ಟಿಲ್ಲ. ಇವತ್ತು ಅವ್ರಿಗೆ ಏನಾಗಿದೆ, ಈ ಆನೆಗಳ ದಾಳಿ ಅಥವಾ ಕಾಡು ಪ್ರಾಣಿಗಳ ದಾಳಿಯಿಂದ ಇಲ್ಲಿ ರೈತ ಯಾರು ಈ ತೋಟಕ್ಕೆ ಬರಲ್ಲ, ಕೆಲಸಕ್ಕೆ ಬರಲ್ಲ. ಇವತ್ತು ನಾವು ಎಲ್ರಿಗೂ ಹೇಳ್ತೇನೆ, ನಾನು ಎಲ್ರಿಗೂ ನೀವು ಗನ್ ಲೈಸೆನ್ಸ್ ಕೊಡಬೇಕು. ಯಾರಿಗೆ RTC ಇರುತ್ತೆ ಗನ್ ಲೈಸೆನ್ಸ್ ಕೊಡಿ ನೀವು. ಇವತ್ತು ನಾವು ಈ ಪ್ರಾಣಿಗಳ ಕಾಟದಿಂದ ಇಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ತಿದೆ. ಇವತ್ತಿನ ಸ್ಟ್ರೈಕ್ ಕೊಪ್ಪ, NR ನರಸಿಂಹರಾಜಪುರ, ಶೃಂಗೇರಿ ಮತ್ತು ಕಾಂಡ್ಯ ಹೋಗಿ ಇಲ್ಲಿರುವಂಥ ವ್ಯಾಪಾರಸ್ಥರಿಗಾದರೂ ನಾನು ಕೇಳೋದಷ್ಟೇ, ಇದು ಯಾರಿಗೇನು ಸ್ಟ್ರೈಕ್ ಯಾವುದೇ ಪಕ್ಷ ಮಾಡಿರೋದಲ್ಲ, ರೈತ ಹಿತರಕ್ಷಣಾ ವೇದಿಕೆ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. JDS ಸಪೋರ್ಟ್ ಮಾಡಬೇಕು, ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು, BJP ಸಪೋರ್ಟ್ ಮಾಡಬೇಕು. ಯಾರು ರೈತರು ಅಂತಿದ್ದೀರೋ ಇದು ರೈತರ ಜೀವಾಳದ ಪ್ರಶ್ನೆ ಅಂತ ಹೇಳಿ.